ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಬಾಬಾರವರನ್ನ ಅಗಾಧವಾಗಿ ನಂಬಿ ಅವರ ಪಾದಗಳಲ್ಲಿ ಶರಣಾಗಿದ್ದ ಒಬ್ಬ ಭಕ್ತ ತುಂಬ ಒಳ್ಳೆಯವನಾಗಿರ್ತಾನೆ. ಬಾಬಾರವರ ಶರಣದಲ್ಲಿದ್ದ ಮೇಲೆ ಒಳ್ಳೆಯ ಗುಣ ಅನ್ನೋದು ಇದ್ದೇ ಇರುತ್ತಲ್ಲ. ಆದರೂ ಕೂಡ ಅಪೂರ್ಣಗೊಂಡ ಕೆಲವು ಇಚ್ಛೆಗಳಾಗಿರ್ಬೋದು, ಹಾಗೆ ನಿರಾಸೆಗಳಾಗಿರ್ಬೋದು, ಕೆಲವೊಂದು ವಿಚಾರಗಳು ಅವನ ಜೀವನದಲ್ಲಿ ಎಷ್ಟೊಂದು ನಿರಾಸೆ ತಂದುಬಿಡ್ತವೆ ಅಂದರೆ ಕಾಲಕ್ರಮೇಣ ಅವನು ಲೋಭ, ಆಸೆ, ತಪ್ಪು ಸ್ನೇಹಿತರ ಪ್ರಭಾವಕ್ಕೆ ಒಳಗಾಗಿ ಅಡ್ಡದಾರಿಯಲ್ಲಿ ನಡೆಯಲು ಶುರು ಮಾಡ್ತಾನೆ. ಅವನ ಮನಸ್ಸು ನಿಧಾನವಾಗಿ ಅಶಾಂತವಾಗತೊಡಗುತ್ತೆ. ಹೊರಗೆ ಎಲ್ಲವೂ ಸರಿಯಾಗಿರುವಂತೆ ಕಾಣಿಸಿದರೂ ಕೂಡ ಅವನು ಬಯಸಿದ ಎಲ್ಲ ಸುಖಗಳು ಆ ಅಡ್ಡದಾರಿಯಲ್ಲಿ ಅವನಿಗೆ ಸಿಕ್ಕರೂ ಕೂಡ ಒಳಗೆ ಅವನ ಆತ್ಮಕ್ಕೆ ಶಾಂತಿನೇ ಇರೋದಿಲ್ಲ. ಅವನ ಆತ್ಮ ಕಂಗಾಲಾಗಿ ಅಲೆದಾಡುವಂತಹ ಅನುಭವ ಅವನು ಅನುಭವಿಸ್ತಾ ಇರ್ತಾನೆ. ಒಂದು ರಾತ್ರಿ ಅವನ ಮನಸ್ಸಿಗೆ ತುಂಬ ವೇದನೆ ಆಗುತ್ತೆ. ನಾನು ತಪ್ಪು ನಿರ್ಧಾರಗಳನ್ನು ತಗೊಂಡ್ಬಿಟ್ಟೆ, ಜೀವನದಲ್ಲಿ ಅನೇಕ ರೀತಿಯ ಆಸೆಗಳಿಗೆ ಒಳಗಾಗಿ ಬೇಗನೆ ಫಲ ಸಿಗಬೇಕು ಅನ್ನೋ ಉದ್ದೇಶಕ್ಕೆ ಅಡ್ಡದಾರಿ ಆಯ್ಕೆ ಮಾಡಿಕೊಂಡು ನನ್ನ ಜೀವನದಲ್ಲಿರುವ ನೆಮ್ಮದಿಯನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ. ಬಾಬಾ ಒಂದು ಬಾರಿ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮಲಗ್ತಾರಂತೆ. ಆ ಕನಸಿನಲ್ಲಿ ಅವನ ಮುಂದೆ ಆ ದಯಾಮಯಿಯಾದ ಬಾಬಾ ಕರುಣೆಯಿಂದ ಪ್ರೇಮ ತುಂಬಿದ ಕಣ್ಣುಗಳ ಆಶೀರ್ವಾದದೊಂದಿಗೆ ಅವನಿಗೆ ದರ್ಶನ ಕೊಡ್ತಾರಂತೆ. ಬಾಬಾರವರ ಆ ಕಣ್ಣುಗಳಲ್ಲಿ ಕೋಪ ಇರಲಿಲ್ಲ, ಕೇವಲ ಪ್ರೀತಿ ಮತ್ತು ಕರುಣೆ ಮಾತ್ರ ಇತ್ತು. ಅವರು ನಿಧಾನವಾಗಿ ಅವನನ್ನು ಕರೆಯುತ್ತಾ ಹೇಳ್ತಾರಂತೆ, ಮಗು, ಕ್ಷಣಕಾಲದ ಮೋಹಕ್ಕೆ ಆಸೆಪಟ್ಟು ನೀನು ನನ್ನ ಕೈಗಳಿಂದ ನಿನ್ನ ಕೈಗಳನ್ನು ಬಿಡಿಸಿಕೊಂಡು ಬಿಟ್ಟೆ. ಆದರೂ ಕೂಡ ನಿನ್ನ ಮೇಲೆ ನನ್ನ ದೃಷ್ಟಿ ಇತ್ತು ಕಂದ. ಆದರೆ ಕೆಲವು ಪಾಠಗಳನ್ನು ಕಲೀಲಿ ಅನ್ನುವ ಉದ್ದೇಶದಿಂದ ನಾನು ಸ್ವಲ್ಪ ಮೌನ ವಹಿಸಿ ನಿನ್ನನ್ನೇ ದೃಷ್ಟಿ ಇಟ್ಟು ನೋಡುತ್ತಿದ್ದೆ ಕಂದ. ಒಂದು ಸಣ್ಣ ಮಗು ತನ್ನ ತಾಯಿಯ ಕೈಗಳಿಂದ ಬಿಡಿಸಿಕೊಂಡು ಮನ ಬಂದಂತೆ ವರ್ತಿಸಬೇಕು, ಆಟವಾಡಬೇಕು ಎಂದು ಬಯಸುತ್ತದೆ. ಹಾಗೂ ಹೀಗೂ ಪ್ರಯತ್ನಪಟ್ಟು ತಾಯಿಯ ಕೈಯನ್ನು ಬಿಡಿಸಿಕೊಂಡು ಆಟ ಆಡುವಾಗ ದೊಡ್ಡದೊಂದು ಆಳವಾದ ಗುಂಡಿಗೆ ಬಿದ್ದು ಬಿಡುತ್ತದೆ. ಆಗಲೇ ಅದಕ್ಕೆ ಅನುಭವವಾಗುವುದು, ನಾನು ನನ್ನ ತಾಯಿಯ ಗಮನದಲ್ಲೇ ಇರಬೇಕಿತ್ತು, ಅವಳ ಮಾರ್ಗದರ್ಶನದಲ್ಲೇ ನಾನು ಆಡಬೇಕಿತ್ತು ಎಂದು. ಹಾಗೆ ಮಗು, ನಾನು ಕೆಲವು ಪರೀಕ್ಷೆಗಳನ್ನು ನೀಡುತ್ತೇನೆ. ಅದರಲ್ಲಿ ನೀನು ಬೇಡಿದ ಇಚ್ಛೆಗಳು ಪೂರ್ಣಗೊಳ್ಳುವುದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಏಕೆಂದರೆ ನಾನು ಕೊನೆ ಹಂತದ ಪರೀಕ್ಷೆಯನ್ನು ಮಾಡುತ್ತಿರುತ್ತೇನೆ ಆಗ. ಆದರೆ ನೀನು ದುಡುಕಿನ ನಿರ್ಧಾರ ತೆಗೆದುಕೊಂಡು ನನ್ನಿಂದ ದೂರವಾದೆ. ಅಡ್ಡದಾರಿಯ ಮೋಹದ ಸುಳಿಗೆ ಸಿಕ್ಕಿ ಹಾಕಿಕೊಂಡು ಈಗ ನೆಮ್ಮದಿ ಇಲ್ಲದೆ ಒದ್ದಾಡುತ್ತಿರುವೆ. ಸಮಸ್ಯೆಯ ಸುಳಿಯಿಂದ ಹೊರಬರುವುದು ಹೇಗೆಂದು ಯೋಚಿಸುತ್ತಿರುವೆ. ತಪ್ಪಿನ ಅರಿವಾಗಿ ಮತ್ತೆ ನನ್ನ ಬಳಿ ಬಂದಿರುವೆ ಕಂದ. ನಾನು ನಿನ್ನ ಕೈ ಎಂದಿಗೂ ಬಿಟ್ಟಿರಲಿಲ್ಲ. ಆದರೆ ನೀನೇ ನನ್ನ ಕೈಗಳಿಂದ ನಿನ್ನ ಕೈಗಳನ್ನು ಬಿಡಿಸಿಕೊಂಡು ಮುಂದೆ ಹೋಗಿದ್ದೆ. ನಾನು ಕೂಡ ಮೌನವಾಗಿದ್ದೆ. ಏಕೆಂದರೆ ನೀನು ಕೆಲವು ಪಾಠ ಕಲಿಯುವ ಅವಶ್ಯಕತೆ ಇತ್ತು ಕಂದ. ಈಗ ಆ ಪಾಠ ಪೂರ್ಣಗೊಂಡಿದೆ. ನಿನ್ನ ತಪ್ಪಿನ ಅರಿವಾಗಿ ನೀನು ಮತ್ತೆ ನನ್ನ ಬಳಿ ಮರಳಿ ಬಂದಿರುವೆ. ಮಗು, ನೀನು ಹೋಗುತ್ತಿರುವ ದಾರಿ ನಿನ್ನ ಹೃದಯವನ್ನು ಕತ್ತಲೆಯ ಕಡೆಗೆ ಕರೆದೊಯ್ಯುತ್ತಿದೆ. ಆದರೆ ಭಯಪಡಬೇಡ. ನೀನು ಎಷ್ಟು ದೂರ ಹೋಗಿದ್ದರೂ ನಾನು ನಿನ್ನನ್ನು ಬಿಟ್ಟು ಬಿಡುವುದಿಲ್ಲ ಕಂದ. ಆಗ ಆ ಶಿಷ್ಯನು ಕಣ್ಣೀರು ಹಾಕುತ್ತಾ ಹೇಳುತ್ತಾನೆ, ಬಾಬಾ, ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೇನೆ. ಈಗ ನನಗೆ ಕ್ಷಮೆ ಸಿಗುತ್ತದೆಯಾ? ಬಾಬಾರವರು ತಂದೆಯಂತೆ ಮುದ್ದಾಗಿ ನಗುತ್ತಾ ಹೇಳುತ್ತಾರೆ, ಮಗನು ತಪ್ಪು ಮಾಡಿದರೆ ತಂದೆ ಅವನನ್ನು ತಳ್ಳಿ ಬಿಡುವುದಿಲ್ಲ. ಅವನ ಕೈ ಹಿಡಿದು ಮತ್ತೆ ಸರಿಯಾದ ದಾರಿಗೆ ಕರೆದುಕೊಂಡು ಬರುತ್ತಾನೆ. ನೀನು ನನ್ನ ಶರಣಕ್ಕೆ ಬಂದಿದ್ದೀಯಾ, ಪಶ್ಚಾತ್ತಾಪ ಪಟ್ಟಿದ್ದೀಯಾ, ಉಳಿದ ದಾರಿಯನ್ನು ನಾನು ತೋರಿಸುತ್ತೇನೆ. ನಿನ್ನ ತಪ್ಪುಗಳನ್ನು ತಿದ್ದಿಕೊಳ್ಳಲು ಅವಕಾಶ ಮಾಡಿಕೊಡುತ್ತೇನೆ ಕಂದ. ಈ ಮಾತು ಕೇಳುತ್ತಿದ್ದಂತೆಯೇ ಶಿಷ್ಯನ ಹೃದಯ ಹಗುರವಾಯಿತು. ಬೆಳಗ್ಗೆ ಎದ್ದು ಅವನು ತನ್ನ ತಪ್ಪನ್ನು ಅರಿತುಕೊಂಡ. ಅವನು ತನ್ನ ಜೀವನವನ್ನು ಬದಲಾಯಿಸಲು ನಿರ್ಧರಿಸಿದ. ಅವನು ತನ್ನ ಮನಸ್ಸಿನಲ್ಲಿ ಒಂದು ಮಾತು ತನಗೆ ತಾನೇ ಹೇಳಿಕೊಂಡ, ನನ್ನ ಬಾಬಾ ನನ್ನ ಜೊತೆ ಇದ್ದಾರೆ, ನಾನು ಮತ್ತೆ ದಾರಿ ತಪ್ಪುವುದಿಲ್ಲ. ಆ ದಿನದಿಂದ ಅವನ ಜೀವನದಲ್ಲಿ ನಿಧಾನವಾಗಿ ಬೆಳಕು ಬರತೊಡಗಿತು. ಸಮಸ್ಯೆಯ ಸುಳಿಯಿಂದ ಹೊರಬರತೊಡಗಿದ. ಅವನ ಮೇಲಿದ್ದ ಒಂದು ಆರೋಪ ದೂರವಾಯಿತು. ಮನಸ್ಸಿಗೆ ಶಾಂತಿ, ಜೀವನದಲ್ಲಿ ಆ ಗುರುವಿನ ಆಶೀರ್ವಾದ, ಆತ್ಮದಲ್ಲಿ ಧೈರ್ಯ, ಇವೆಲ್ಲವೂ ಅವನಿಗೆ ಮತ್ತೆ ಮರಳಿ ಸಿಕ್ಕವು. ಈ ಕಥೆಯ ಸಾರ, ಗುರು ಎಂದರೆ ಶಿಕ್ಷೆ ಕೊಡುವವರು ಅಲ್ಲ. ಗುರು ಎಂದರೆ ಕತ್ತಲೆಯಲ್ಲಿರುವ ತನ್ನ ಶಿಷ್ಯನ ಕೈ ಹಿಡಿದು ಬೆಳಕಿನ ದಾರಿಗೆ ಕರೆದೊಯ್ಯುವ ದಯಾಮಯ ತಂದೆ. ಕೆಲವು ಬಾರಿ ನಾವು ಎಷ್ಟೇ ದೊಡ್ಡ ತಪ್ಪು ಮಾಡಿದರೂ ನಿಜವಾದ ಪಶ್ಚಾತ್ತಾಪದಿಂದ ಗುರುವಿನಲ್ಲಿ ಶರಣಾದರೆ ಗುರು ನಮ್ಮನ್ನು ಯಾವತ್ತೂ ಕೈಬಿಡುವುದಿಲ್ಲ. ಅದೇ ದಿವ್ಯ ವಾಗ್ದಾನವನ್ನು ಬಾಬಾ ತನ್ನ ಶಿಷ್ಯನಿಗೆ ನೀಡಿದರು. ಆ ಶಿಷ್ಯ ಅಂದಿನಿಂದಲೇ ದೃಢ ಸಂಕಲ್ಪ ಮಾಡಿ ಬಾಬಾರವರ ಪಾದಗಳಲ್ಲಿ ಶರಣಾಗಿ ಪಶ್ಚಾತ್ತಾಪ ಪಟ್ಟು ಇನ್ನೆಂದಿಗೂ ನಾನು ತಪ್ಪು ಮಾಡುವುದಿಲ್ಲ ಎನ್ನುವ ದೃಢ ಸಂಕಲ್ಪವನ್ನು ಮಾಡಿ ಬಾಬಾರವರ ಸೇವೆ ಮಾಡುತ್ತಾ
ಜೀವನದಲ್ಲಿ ತನ್ನ ಇತಿಮಿತಿಗಳೊಂದಿಗೆ ನೆಮ್ಮದಿಯಾದ ಜೀವನವನ್ನು ಕಂಡುಕೊಂಡನು. ಹಾಗೆ ಅಲ್ವಾ ಸ್ನೇಹಿತರೆ, ಜೀವನದಲ್ಲಿ ನಾವು ಕೆಲವೊಮ್ಮೆ ದಾರಿ ತಪ್ಪಬಹುದು, ಕೆಲವೊಮ್ಮೆ ನಮ್ಮ ಮನಸ್ಸು ದುಃಖದಿಂದ ಭಯದಿಂದ ತುಂಬಿರಬಹುದು. ಆದರೆ ಒಬ್ಬ ಗುರುವನ್ನು ನಂಬಿದ ಭಕ್ತನು ಎಂದಿಗೂ ಒಂಟಿಯಾಗಿರಲು ಸಾಧ್ಯವಿಲ್ಲ. ಯಾಕಂದರೆ ಗುರು ಭಕ್ತರನ್ನು ಕೇವಲ ನೋಡುತ್ತಿರುವುದಿಲ್ಲ, ಅವರು ಅವನ ಜೀವನವನ್ನು ಕಾಪಾಡುತ್ತಿರುತ್ತಾರೆ. ಅದಕ್ಕೆ ಅವರನ್ನು ದಯಾಮಯರು ಎನ್ನುವುದು ಅಲ್ಲವೇ? ಬಾಬಾರವರು ತಮ್ಮ ಭಕ್ತರಿಗೆ ಒಂದು ಮಹಾ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರು ಹೇಳಿದಂತೆ, ಯಾರು ನನ್ನನ್ನು ನಂಬಿ ನನ್ನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗುತ್ತಾರೋ ಅವರ ಸಂಪೂರ್ಣ ಭಾರವನ್ನು ನಾನು ಹೊರುತ್ತೇನೆ. ಅವರನ್ನು ಕಷ್ಟದಲ್ಲಿ ನಾನು ಒಬ್ಬರನ್ನಾಗಿ ಬಿಡುವುದಿಲ್ಲ. ನನ್ನ ಸಹಾಯ ಅವರಿಗೆ ಪ್ರತಿ ಹಂತದಲ್ಲೂ ಸಿಗುತ್ತದೆ. ಒಂದು ಸಂಕೇತದ ಮೂಲಕ, ಒಂದು ಒಳ್ಳೆಯ ಆಲೋಚನೆಯ ಮೂಲಕ, ಒಂದು ಅದ್ಭುತ ಘಟನೆಯ ಮೂಲಕ. ನಾನು ಕೇವಲ ದೇವಾಲಯದಲ್ಲಿ ಇರುವ ಮೂರ್ತಿಯಲ್ಲ, ನಾನು ಜೀವನವನ್ನು ಮೌನವಾಗಿ ಕಾಪಾಡುವ ದಿವ್ಯ ಶಕ್ತಿಯಾಗಿದ್ದೇನೆ. ನೀವು ಒಂದೇ ಒಂದು ದೃಢವಾದ ಮನಸ್ಸಿನಿಂದ ಬಾಬಾ, ಇಂದಿನಿಂದ ನಾನು ನಿಮ್ಮಲ್ಲಿ ಪೂರ್ಣವಾಗಿ ಶರಣಾಗಿದ್ದೇನೆ ಎಂದ ಕ್ಷಣವೇ, ಆ ಕ್ಷಣದಿಂದ ಭಕ್ತನ ಜೀವನದಲ್ಲಿ ಗುರುವಿನ ಕೃಪೆ ಆರಂಭವಾಗುತ್ತದೆ. ಕೆಲವರ ಜೀವನದಲ್ಲಿ ಕಷ್ಟಗಳು ಬಂದಾಗ ಕೆಲವೊಮ್ಮೆ ನಾವು ಒಬ್ಬರೇ ಇದ್ದೇವೆ ಅನ್ನಿಸಬಹುದು. ಇದು ಸಹಜ. ಆದರೆ ನಿಜವಾದ ಭಕ್ತನು ಒಬ್ಬನೇ ಆಗಿರಲು ಸಾಧ್ಯವೇ ಇಲ್ಲ. ಯಾಕಂದರೆ ಅವನ ಮೇಲೆ ಗುರುವಿನ ಕಣ್ಣು ಸದಾ ಇರುತ್ತದೆ. ಅಂತಹ ದಯಾಮಯ ಗುರು ಸಾಯಿಯಾಗಿದ್ದಾರೆ. ಒಮ್ಮೆ ಅವರ ಪಾದಗಳಲ್ಲಿ ವಿಶ್ವಾಸವಿಟ್ಟು ಶರಣಾದವರ ಕೈಯನ್ನು ಅವರು ಎಂದಿಗೂ ಬಿಡುವುದಿಲ್ಲ. ಬಾಬಾರವರು ತಮ್ಮ ಭಕ್ತರ ಮೇಲೆ ಕೇವಲ ಆಶೀರ್ವಾದದ ಕೈಗಳನ್ನಷ್ಟೇ ಇಟ್ಟಿಲ್ಲ, ಅವರು ಅವರ ಜೀವನವನ್ನು ಒಂದು ತಂದೆಯಂತೆ ನೋಡಿಕೊಂಡರು. ಭಕ್ತರು ಸಂಕಟದಲ್ಲಿ ಇದ್ದರೆ ಅವರ ನೋವನ್ನು ತಮ್ಮದೇ ನೋವಿನಂತೆ ಅನುಭವಿಸುತ್ತಿದ್ದರು. ಶಿರ್ಡಿಯಲ್ಲಿದ್ದ ಕಾಲದಲ್ಲಿ ಅನೇಕ ಜನರು ಕಾಯಿಲೆ, ದುಃಖ, ಬಡತನದಿಂದ ಬಳಲುತ್ತಿದ್ದರು. ಆಗ ಬಾಬಾರವರು ಅವರಿಗೆ ಕೇವಲ ಮಾತಿನಿಂದಲ್ಲ, ತಮ್ಮ ಕರುಣೆಯಿಂದ ಸಹಾಯ ಮಾಡುತ್ತಿದ್ದರು. ಹಲವರಿಗೆ ಅವರು ಉದಿ ನೀಡಿ ಆಶೀರ್ವಾದ ಮಾಡುತ್ತಿದ್ದರು. ಆ ಉದಿಯ ಮೇಲೆ ಭಕ್ತರು ನಂಬಿಕೆ ಇಟ್ಟಾಗ ಅನೇಕರು ಕಾಯಿಲೆಯಿಂದ ಗುಣವಾದರು. ಬಾಬಾರವರ ಉಪದೇಶಗಳು ತುಂಬ ಸರಳವಾಗಿದ್ದವು, ಆದರೆ ತುಂಬ ಆಳವಾಗಿದ್ದವು. ಅವರು ಹೇಳಿದ 2 ಮುಖ್ಯ ಮಾರ್ಗಗಳು ಶ್ರದ್ಧಾ, ಸಬೂರಿ. ನನ್ನ ಮೇಲೆ ನಂಬಿಕೆ ಇಟ್ಟು ಸಹನೆಯಿಂದ ಕಾಯಿರಿ, ನಿಮ್ಮ ಜೀವನದಲ್ಲಿ ಒಳ್ಳೆಯದು ಖಂಡಿತವಾಗಿಯೂ ಆಗುತ್ತದೆ ಎಂಬುದು ಅವರ ಸಂದೇಶ. ಭಕ್ತರು ಮನಸ್ಸಿನಲ್ಲಿ ಬಾಬಾರವರನ್ನು ನೆನಪಿಸಿಕೊಂಡರೆ ಸಾಕು, ಬಾಬಾರವರು ಅವನ ಜೀವನದಲ್ಲಿ ಮೌನವಾಗಿ ಕೆಲಸ ಮಾಡುತ್ತಾರೆ. ಕೆಲವೊಮ್ಮೆ ಸರಿಯಾದ ದಾರಿಯನ್ನು ತೋರಿಸುತ್ತಾರೆ, ಕೆಲವೊಮ್ಮೆ ಅಪಾಯದಿಂದ ಕಾಪಾಡುತ್ತಾರೆ, ಕೆಲವೊಮ್ಮೆ ಕಾಯಿಲೆಯಲ್ಲೂ ಧೈರ್ಯ ಮತ್ತು ಆರೋಗ್ಯವನ್ನು ನೀಡುತ್ತಾರೆ. ಹಾಗೆ ಗುರು ಎಂದರೆ ಕೇವಲ ಉಪದೇಶ ಕೊಡುವವರು ಅಲ್ಲ, ಭಕ್ತನ ಜೀವನವನ್ನು ಕಾಪಾಡುವ ದಿವ್ಯ ಶಕ್ತಿ. ಆದ್ದರಿಂದ ಯಾವ ಪರಿಸ್ಥಿತಿಯಲ್ಲಿದ್ದರೂ ಒಂದು ನಂಬಿಕೆ ಇಡಿ, ಬಾಬಾರವರ ಕರುಣೆ ನನ್ನ ಜೊತೆ ಸದಾ ಇದೆ ಎಂದು. ಆಗ ನಿಮ್ಮ ಜೀವನದಲ್ಲಿ ಅವರ ಚಮತ್ಕಾರಗಳನ್ನು, ಅವರ ಲೀಲೆಗಳನ್ನು ಕಾಣುವ ಅನುಭವ ಸಿಗುತ್ತದೆ. ಸದ್ಗುರುವಿನ ಹೃದಯ ಹೇಗಿರುತ್ತೆ ಅಂದರೆ ಅದು ಸಮುದ್ರದಂತೆ ವಿಶಾಲವಾಗಿರುತ್ತೆ. ಅಂತಹ ದಯಾಮಯ ಹೃದಯ ಹೊಂದಿದ್ದವರು ಬಾಬಾರವರು ಯಾವತ್ತೂ ಜಾತಿ, ಮತ, ಧರ್ಮ ಎಂಬ ಭೇದ ಭಾವವನ್ನು ಒಪ್ಪಲಿಲ್ಲ. ಅವರ ಮಾತು ತುಂಬ ಸರಳವಾಗಿತ್ತು. ದೇವರು ಒಬ್ಬನೇ, ಸಬ್ಕಾ ಮಾಲಿಕ್ ಏಕ್ ಹೈ. ಅವರನ್ನು ಜನರು ವಿಭಿನ್ನ ಹೆಸರಿನಿಂದ ಕರೆಯುತ್ತಿದ್ದರು. ಆದ್ದರಿಂದ ಬಾಬಾರವರು ತಮ್ಮ ಭಕ್ತರಿಗೆ ಯಾವ ಧರ್ಮದಲ್ಲಿದ್ದರೂ ತಮ್ಮ ದೇವರನ್ನು ಪ್ರೀತಿಯಿಂದ ಪೂಜಿಸಿರಿ ಎಂದು ಹೇಳ್ತಾ ಇದ್ದರು. ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ ಅಥವಾ ಬೇರೆ ಯಾವುದೇ ಧರ್ಮದವರಾಗಿರಲಿ, ಎಲ್ಲರೂ ಬಾಬಾರವರ ಬಳಿ ಸಮಾನರು. ಶಿರಡಿಯಲ್ಲಿ ಹಲವರು ತಮ್ಮ ತಮ್ಮ ಧರ್ಮದ ಪ್ರಾರ್ಥನೆ ಮಾಡುತ್ತಿದ್ದರು. ಎಲ್ಲರಿಗೂ ಅವರು ಅವಕಾಶವನ್ನು ನೀಡುತ್ತಿದ್ದರು, ನಿಮ್ಮ ಧರ್ಮದ ದೇವತೆಗಳನ್ನು ಪೂಜಿಸಿ ಎಂದು. ಭಕ್ತರ ನೋವನ್ನು ತಮ್ಮ ನೋವಿನಂತೆ ಭಾವಿಸುತ್ತಿದ್ದರು. ಯಾರಿಗಾದರೂ ಕಷ್ಟ ಬಂದರೆ ಅವರ ಹತ್ತಿರ ಕುಳಿತು ಮಾತನಾಡಿ ಧೈರ್ಯ ಕೊಡುತ್ತಿದ್ದರು. ಕೆಲವೊಮ್ಮೆ ಕೇವಲ ಒಂದೇ ಒಂದು ಮಾತು ಹೇಳಿ ಭಕ್ತರ ಮನಸ್ಸಿಗೆ ಶಾಂತಿ ದೊರಕಿಸುತ್ತಿದ್ದರು. ಬಾಬಾರವರ ಜೀವನವೇ ನಮಗೆಲ್ಲ ಒಂದು ಸಂದೇಶವಾಗಿದೆ. ಪ್ರೀತಿ, ದಯೆ ಮತ್ತು ಸಹಾನುಭೂತಿ ಇದ್ದಲ್ಲಿ ದೇವರು ವಾಸಿಸುತ್ತಾನೆ ಎನ್ನುವ ಮಾತಾಗಿದೆ ಅದು. ಹಾಗಾಗಿಯೇ ಕೆಲವು ಭಕ್ತರ ಅನುಭವ, ಬಾಬಾರವರು ಕೇವಲ ಒಬ್ಬ ಗುರು ಅಲ್ಲ, ಅವರು ತಂದೆಯಂತೆ ಕಾಪಾಡುವ ದಯಾಮಯ ಶಕ್ತಿ ಎಂದು. ಹಾಗಾಗಿ ಯಾರನ್ನು ಕೀಳಾಗಿ ನೋಡದೆ, ಯಾರನ್ನು ತೂಗಿ ಅಳೆಯದೆ, ಎಲ್ಲರಲ್ಲೂ ದೇವರಿದ್ದಾನೆ ಎಂದು ಗೌರವಿಸಿದರೆ ಅದೇ ಬಾಬಾರವರ ನಿಜವಾದ ಉಪದೇಶವನ್ನು ಪಾಲಿಸಿದಂತಾಗುತ್ತದೆ. ಯಾರು ಬಾಬಾರವರಲ್ಲಿ ದೃಢವಾದ ವಿಶ್ವಾಸವಿಟ್ಟು, ದೃಢವಾದ ಮನಸ್ಸಿನಿಂದ, ನಿಷ್ಕಲ್ಮಶವಾದ ಭಾವದಿಂದ ಅವರನ್ನು ನೆನೆಸಿದಾಗ ಅವರ ಕೃಪೆ ಅವರ ಜೀವನದಲ್ಲಿ ನಿಧಾನವಾಗಿ ಕಾಣಿಸಿಕೊಳ್ಳಲು ಶುರುವಾಗುತ್ತದೆ. ಹಾಗಾಗಿ ಅವರನ್ನು ನಂಬಿ ನಡೆಯುತ್ತಿರುವ ಭಕ್ತರಿಗೆ ಕೆಲವು ಸೂಕ್ಷ್ಮ ಸೂಚನೆಗಳು ಆಗಾಗ ಸಿಗುವುದು. ನಿಮ್ಮ ಮನಸ್ಸಿನಲ್ಲಿ ಅಚಾನಕ್ ಶಾಂತಿ ಮತ್ತು ಧೈರ್ಯ ಉಂಟಾಗುವುದು. ಕಷ್ಟದಲ್ಲಿದ್ದರೂ ಒಳಗಿನಿಂದ ಒಂದು ಧ್ವನಿ ಹೇಳುತ್ತದೆ, ಎಲ್ಲ ಸರಿಯಾಗುತ್ತದೆ, ಭಯಪಡಬೇಡ, ನಿನ್ನ ಜೊತೆ ನಾನಿದ್ದೇನೆ ಎಂದು.
ನೀವು ಬಾಬಾರವರನ್ನು ನೆನೆಸಿದ ಮರುಕ್ಷಣ ಅವರ ಚಿತ್ರ, ಅವರ ಹೆಸರು ಅಥವಾ ಸಂದೇಶ ಅಚಾನಕ್ ನಿಮ್ಮ ಮುಂದೆ ಬರುತ್ತದೆ. ನಾನು ನಿಮ್ಮ ಭರವಸೆಯಾಗಿ ನಿಮ್ಮ ಜೊತೆಯೇ ನಿಂತಿದ್ದೇನೆ, ನಿಮ್ಮ ಪ್ರತಿ ಮಾತನ್ನ ನಾನು ಕೇಳಿಸಿಕೊಳ್ಳುತ್ತಿದ್ದೇನೆ ಎನ್ನುವ ದಿವ್ಯ ಸಂಕೇತವಾಗಿದೆ ಇದು. ಕೆಲವೊಮ್ಮೆ ದೊಡ್ಡ ದೊಡ್ಡ ಸಮಸ್ಯೆಯೇ ಇದ್ದರೂ ಅದು ನಿಧಾನವಾಗಿ ಸುಲಭವಾಗಿ ಪರಿಹಾರವಾಗುತ್ತದೆ. ಅಂಥ ಕ್ಷಣಗಳಲ್ಲಿ ಭಕ್ತರು ಹೇಳುತ್ತಾರೆ, ಇದು ಬಾಬಾರವರ ಕೃಪೆ ಎಂದು. ಅಂತಹ ಅದೆಷ್ಟೋ ಅನುಭವಗಳಿಗೆ ನಿಮ್ಮ ಜೀವನವೂ ಸಾಕ್ಷಿಯಾಗಿದೆ. ಅದಕ್ಕೆ ಕೃತಜ್ಞತರಾದಷ್ಟು ನಿಮ್ಮ ಜೀವನದಲ್ಲಿ ಇನ್ನೂ ಅವರ ಲೀಲೆಗಳನ್ನು, ಪವಾಡಗಳನ್ನು ನೋಡುವ ಅವಕಾಶ ಸಿಗುತ್ತದೆ. ಮಗು, ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳ ಒತ್ತಡದಿಂದ ಕೆಲವೊಮ್ಮೆ ನೀನು ತಪ್ಪು ಮಾಡುತ್ತೀಯ, ಕೆಲವೊಮ್ಮೆ ಕೋಪ ಬರುತ್ತದೆ, ಕೆಲವೊಮ್ಮೆ ದುಃಖವೂ ಆಗುತ್ತದೆ. ಆದರೆ ಒಂದು ವಿಷಯ ಮಾತ್ರ ಮರೆಯಬೇಡ ಕಂದ, ನೀನು ಒಬ್ಬಂಟಿಯಲ್ಲ. ನಿನ್ನ ಮೇಲೆ ಕಣ್ಣಿಟ್ಟಿರುವ ಒಬ್ಬ ದಯಾಮಯ ಗುರು ಇದ್ದಾರೆ ಎನ್ನುವುದನ್ನು ಮರೆಯಬೇಡ. ಮಗು ನಡೆಯಲು ಕಲಿಯುವಾಗ ಕೆಲವೊಮ್ಮೆ ಬಿದ್ದು ಬಿಡುತ್ತದೆ. ಆದರೆ ತಾಯಿ ಅಥವಾ ತಂದೆ ಅದಕ್ಕಾಗಿ ಮಗುವನ್ನು ತಳ್ಳಿಬಿಡುವುದಿಲ್ಲ. ಅವರು ಮತ್ತೆ ಕೈ ಹಿಡಿದು ಎಬ್ಬಿಸುತ್ತಾರೆ, ನಡೆಯಲು ಅವಕಾಶ ಕೊಡುತ್ತಾರೆ, ಭರವಸೆ ನೀಡುತ್ತಾರೆ, ನಿನ್ನಿಂದಾಗುತ್ತದೆ, ಮುಂದೆ ಹೋಗು ಎಂದು. ಹಾಗೆಯೇ ನೀನು ತಪ್ಪು ಮಾಡಿದ್ದೀಯಾ, ನಿನ್ನ ತಪ್ಪುಗಳನ್ನು ಪಶ್ಚಾತ್ತಾಪಪಟ್ಟು ನನ್ನ ಶರಣದಲ್ಲಿ ತಂದು ಅರ್ಪಿಸಿದ್ದೀಯಾ, ನೀನು ಶರಣಾಗಿದ್ದೀಯಾ. ಖಂಡಿತ ನಿನ್ನ ತಪ್ಪುಗಳ ಭಾರವನ್ನು ನಾನು ಭರಿಸುತ್ತೇನೆ, ನಿನ್ನನ್ನು ಕ್ಷಮಿಸುತ್ತೇನೆ, ಮತ್ತೊಂದು ಹೊಸ ಅವಕಾಶವನ್ನು ನೀಡುತ್ತೇನೆ. ಜೀವಿಸು, ಹಾಗೆ ಸುಂದರವಾಗಿ ನಿನ್ನ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಒಳ್ಳೆಯ ಕರ್ಮದ ಉದ್ದೇಶಗಳನ್ನು ಹೊಂದಿ ಮುಂದೆ ಸಾಗು. ಸದಾ ಹಂತ ಹಂತವಾಗಿ ನನ್ನ ಮಾರ್ಗದರ್ಶನ ನಿನ್ನನ್ನು ಬೆಂಬಲಿಸುತ್ತದೆ, ಹಾಗೆ ಕಾಪಾಡುತ್ತದೆ ಕಂದ. ಯಾರನ್ನೂ ದ್ವೇಷಿಸಬೇಡ, ಯಾರಿಗೂ ಕೆಡುಕು ಮಾಡಬೇಡ, ಒಳ್ಳೆಯ ಮನಸ್ಸಿನಿಂದ ನಡೆದುಕೋ. ಪ್ರೀತಿ, ದಯೆ, ಸಹನೆ ಇವೆಲ್ಲ ಇದ್ದರೆ ನನ್ನ ಕೃಪೆ ನಿನ್ನ ಜೀವನದ ತುಂಬಿರುತ್ತದೆ. ನೀನು ನಿನ್ನ ದಾರಿಯನ್ನು, ನಿನ್ನ ತಪ್ಪುಗಳನ್ನು ತಿದ್ದಿಕೊಂಡು ಒಳ್ಳೆಯ ದಾರಿಯಲ್ಲಿ ನಡೆಯುವ ಮನಸ್ಸು ಮಾಡಿರುವೆ. ಖಂಡಿತ ನಿನಗೆ ನಾನು ಸಂಪೂರ್ಣವಾಗಿ ಸಹಾಯ ಮಾಡುತ್ತೇನೆ ಕಂದ. ನಿನ್ನ ಜೀವನವನ್ನು, ಭವಿಷ್ಯವನ್ನು ಸುಂದರವಾಗಿ ರೂಪಿಸಿಕೊಳ್ಳಲು ಸಹಾಯ ಮಾಡುತ್ತೇನೆ, ಹಾಗೆ ಮಾರ್ಗದರ್ಶನವನ್ನು ಮಾಡುತ್ತೇನೆ. ನಿನ್ನ ಪ್ರಾರಬ್ಧ ಕರ್ಮವನ್ನು ಕಳೆದುಕೊಳ್ಳಲು ನಾನು ನಿನ್ನ ಬೆಂಬಲಕ್ಕೆ ನಿಲ್ಲುತ್ತೇನೆ. ನನ್ನ ಬಲವನ್ನು ಸಂಪೂರ್ಣವಾಗಿ ನಿನಗೆ ಕರುಣಿಸುತ್ತೇನೆ. ಇದು ನಿನ್ನ ಸಾಯಿಯ ವಚನವಾಗಿದೆ. ನನ್ನ ವಚನದ ಮೇಲೆ ನಂಬಿಕೆ ಇಟ್ಟು ಎದ್ದೇಳು. ಕಣ್ಣೀರು ಒರೆಸಿಕೊಂಡು ನಿನ್ನ ಕೆಲಸ ಕಾರ್ಯಗಳಲ್ಲಿ ಮುಂದುವರೆ. ಖಂಡಿತವಾಗಿಯೂ ಅದಕ್ಕೆ ಬೇಕಾಗುವ ಸಹಾಯವನ್ನು ನಾನು ಮಾಡುತ್ತೇನೆ. ಚಿಂತೆಯಿಂದ ಪ್ರಾಮಾಣಿಕ ಪ್ರಯತ್ನದೆಡೆಗೆ ನಿನ್ನ ಗಮನ ಹರಿಸು ಕಂದ. ಒಳ್ಳೆಯ ಅವಕಾಶಗಳು, ಸಹಾಯ ನಿನ್ನ ಜೀವನದಲ್ಲಿ ಇದ್ದಕ್ಕಿದ್ದ ಹಾಗೆ ಆವರಿಸಿ ನಿನ್ನ ಸಮಸ್ಯೆಗಳನ್ನು, ಗೊಂದಲಗಳನ್ನು ದೂರ ಮಾಡುತ್ತದೆ. ಅಪೂರ್ಣಗೊಂಡ ನಿನ್ನ ಇಚ್ಛೆ ಪೂರ್ಣಗೊಳ್ಳುತ್ತದೆ. ಚದುರಿ ಹೋದ ನಿನ್ನ ಕುಟುಂಬ ಮತ್ತೆ ಸುವ್ಯವಸ್ಥಿತವಾಗಿ ಮುಂದೆ ಸಾಗುತ್ತದೆ. ಇದು ನಿನ್ನ ಸಾಯಿಯ ವಚನವಾಗಿದೆ. ನಿನ್ನ ಮನದಲ್ಲಿರುವ ಸಣ್ಣ ಪುಟ್ಟ ಸಂದೇಹಗಳನ್ನು ದೂರ ಮಾಡಿ ಸಣ್ಣ ಸಣ್ಣ ಧೈರ್ಯದ, ಆತ್ಮವಿಶ್ವಾಸದ ಹೆಜ್ಜೆಗಳನ್ನು ಮುಂದೆ ಇಡು. ಆ ಹೆಜ್ಜೆಗಳ ಜೊತೆ ನನ್ನ ಹೆಜ್ಜೆಗಳು ಬೆರೆಯುವುದನ್ನು ನೀನು ವಾಸ್ತವವಾಗಿ ನಿಜ ಸ್ವರೂಪದಲ್ಲಿ ಚಮತ್ಕಾರದ ಮೂಲಕ ನೋಡುತ್ತೀಯ. ಅಂತಹ ಶಕ್ತಿಯನ್ನು ನಿನ್ನ ಕಣ್ಣುಗಳಿಗೆ ನಾನು ತುಂಬುತ್ತೇನೆ. ಇದು ನಿನ್ನ ಸಾಯಿಯ ಭರವಸೆಯಾಗಿದೆ. ಈಗ ಹೇಳು, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.